ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ದೃಷ್ಟಿಬೊಟ್ಟು ಧಾರಾವಾಹಿಯ ಶುಕ್ರವಾರದ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಇಡೀ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಫುಲ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಿಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಒಂದು ಸ್ಮಾಲ್ ರಿಕ್ಯಾಪ್ನ ನೋಡ್ಕೊಂಬರೋಣ. ಹೇಮಾ ತನ್ನ ಗಂಡನಿಗೆ ಅಫೇರ್ ಇರೋದನ್ನ ಶರಾವತಿ ಮತ್ತು ನೇತ್ರಾಗೆ ಹೇಳಿದಾಗ ತಪ್ಪು ನಿಂದೆ, ಗಂಡ ಹೆಂಡತಿ ಮಧ್ಯ ಬೇರೆ ಯಾರು ಹೋಗ್ಬಾರ್ದು ಅಂತ ಶರಾವತಿ ಹೇಳ್ತಾಳೆ. ದತ್ತ ಸೈಲೆಂಟ್ ಜೊತೆ ಮಾತಾಡ್ತಾ ತನ್ನ ಬದಲಾವಣೆಗೆ ತನ್ನ ಸ್ನೇಹಿತೆ ದೃಷ್ಟಿನೇ ಕಾರಣ ಅಂತ ಹೇಳೋದನ್ನ ಇಂಪನ ಕೇಳಿಸ್ಕೊತಾಳೆ. ಆಗ ಬಬ್ಲು ಅಳ್ತಾ ಬಂದು ರಾಜ ಮೇಲೆ ಬಂದಿರೋ ಕಳ್ಳತನದ ಆರೋಪ ಮತ್ತು ನಡೆದದ್ದನ್ನೆಲ್ಲ ಹೇಳ್ತಾನೆ. ಮನೆ ಬಿಟ್ಟು ಹೊರಟಿರೋ ದೃಷ್ಟಿ ಮನೆಗೆ ದತ್ತ ಬರ್ತಾನೆ. ಇವತ್ತಿನ ಸಂಚಿಕೆಯ ಮೊದಲ ದೃಶ್ಯದಲ್ಲಿ ಮನೆಯಿಂದ ಹೊರಟಿರೋ ದೃಷ್ಟಿಗೆ ಏನ್ ಮಾಡ್ತಾ ಇದ್ದೀರಾ, ಯಾರನ್ನ ಕೇಳಿ ಮನೆ ಬಿಟ್ಟು ಹೋಗ್ತಿದ್ದೀರಾ, ನನಗೆ ತಿಳಿಸದೆ ಮನೆ ಬಿಟ್ಟು ಹೋಗೋ ನಿರ್ಧಾರನ ಹೇಗ್ ಮಾಡಿದ್ರಿ ನೀವು ಅಂತ ಕೋಪದಿಂದ ದತ್ತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾನೆ. ಆಗ ದೃಷ್ಟಿ ಸಾವ್ಕಾರ್ರೆ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ತಾ ಇರುವಾಗ ತಪ್ಪೋ ಸರಿನೋ ನಿರ್ಧಾರ ಮಾಡ್ಬೇಕಾಗಿರೋದು ನಾನು, ಏನೇ ತಪ್ಪಾಗಿದ್ರು ಶಿಕ್ಷೆ ಕೊಡೋನು ನಾನು, ನಿಮ್ಮನ್ನ ಮನೆ ಕರ್ಕೊಂಬಂದಿರೋದು ನಾನು, ನನಗೆ ಹೇಳ್ದೆ ಮನೆ ಬಿಟ್ಟು ಹೋಗೋವಷ್ಟು ದೊಡ್ಡವರಾಗ್ಬಿಟ್ರ ಅಂತ ದತ್ತ ಕೋಪದಿಂದ ಕೇಳ್ತಾನೆ. ಆಗ ಶರಾವತಿ ಅಲ್ಲಿಗೆ ಬಂದು ರಾಜ ಕಳ್ತನ ಮಾಡ್ದ, ನಿಯತ್ತು ನಂಬಿಕೆ ಉಳಿಸಿಕೊಳ್ಳದೆ ಇರೋರು ಇಲ್ಲಿಗೆ ಇರೋಕೆ ಲಾಯಕ್ಕಲ್ಲ ಅಂತ ನಾನೇ ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ದು ಅಂತ ಹೇಳ್ತಾಳೆ. ದೃಷ್ಟಿ ಬಾಗಿಲು ತೆಗಿ, ಒಳಗಡೆ ಹೋಗಿ ಮಾತಾಡೋಣ ಅಂತ ದತ್ತ ಹೇಳಿ ಎಲ್ಲರನ್ನ ಒಳಗೆ ಕರ್ಕೊಂಡು ಹೋಗ್ತಾನೆ. ಸಹಾಯ ಮಾಡಿದವ್ರನ್ನ ದತ್ತ ಮರೆಯಲ್ಲ, ಆದ್ರೆ ಈಗ ದತ್ತ ಅವ್ರನ್ನ ಕ್ಷಮಿಸಬಾರ್ದು ಅಂತ ಶರಾವತಿ ಅನ್ಕೋತಾಳೆ. ಒಳಗೆ ಬಂದ್ಮೇಲೆ ಶರಾವತಿ ರಾಜ ಕಳ್ತನ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ, ಹೋಗ್ಲಿ ಪಾಪ ಅಂತ ಅನ್ಕೊಂಡೆ, ಆಮೇಲೆ ಚಿಗುರಿದ್ದಾಗ್ಲೇ ಚೂಟ್ಬೇಕು, ಇಲ್ದಿದ್ರೆ ಮರವಾದ್ಮೇಲೆ ಕಷ್ಟ ಅಂತ ವಿಡಿಯೋ ಮಾಡಿದೆ ಅಂತ ವಿಡಿಯೋ ತೋರ್ಸೋಕೆ ಬಂದಾಗ ಬೇಡ ಅಂತ ಕೈ ಅಡ್ಡ ಹಿಡಿದು ಬಬ್ಲು ನಂಗೆ ಎಲ್ಲ ತೋರಿಸಿದಾನೆ ಅಂತ ದತ್ತ ಹೇಳ್ತಾನೆ. ಅಕ್ಕ, ರಾಜ ಹಣ ತಗೊಂಡಿದ್ದಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಪ್ರತಿಯೊಂದಕ್ಕೂ ಕಾರಣ ಅನ್ನೋದು ಇರುತ್ತೆ, ಯಾಕೆ ದುಡ್ಡು ತಗೊಂಡೆ ಅಂತ ರಾಜನ ಕೇಳ್ಬೇಕಿತ್ತಲ್ವಾ ಅಂತ ದತ್ತ ಹೇಳ್ತಾನೆ. ಕಳ್ಳನಿಗೆ ಸುಳ್ಳು ಹೇಳೋದು ದೊಡ್ಡ ವಿಷಯನ, ದುಡ್ಡಿನ ಅವಶ್ಯಕತೆ ಇದ್ರೆ ಯಾರತ್ರಾದ್ರೂ ಕೇಳ್ಬೇಕಿತ್ತು, ಕಳ್ಳತನ ಮಾಡೋದು ತಪ್ಪು ಅಲ್ವಾ, ಈಗ ಅವನಿಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ರೆ ಕಣ್ಣೀರಿನ ಕಥೆ ಕಟ್ತಾನೆ, ತಾನು ಮಾಡಿರೋದೇ ಸರಿ ಅಂತ ಹೇಳ್ತಾನೆ ಅಂತ ನಿನ್ಗೆ ಅನಿಸ್ತಿಲ್ವಾ ಅಂತ ಶರಾವತಿ ಹೇಳ್ತಾಳೆ. ನಾಟಕ ಮಾಡಿದ್ರೆ ಅದಕ್ಕೆ ಬೇರೆನೆ ಶಿಕ್ಷೆ ಇರುತ್ತೆ ಅಕ್ಕ ಅಂತ ಕೋಪದಿಂದ ದತ್ತ ಹೇಳ್ತಾನೆ. ರಾಜ ಯಾಕೆ ಹೀಗೆ ಮಾಡ್ದೆ ಅಂತ ನೀವು ಕೇಳಿದ್ರ ಅಂತ ದೃಷ್ಟಿ ಮತ್ತು ಅವಳ ತಂದೆಯನ್ನ ದತ್ತ ಕೇಳಿದಾಗ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾರೆ. ಕೇಳ್ಬೇಕಾಗಿತ್ತು, ನ್ಯಾಯಾಲಯದಲ್ಲಿ ಕೂಡ ಕೇಳ್ತಾರೆ, ವಾದ ಪ್ರತಿವಾದ ಆಲಿಸಿ ಆಮೇಲೆ ತೀರ್ಮಾನ ಮಾಡ್ತಾರೆ, ಆದ್ರೆ ಇಲ್ಲಿ ಹಾಗೆ ಆಗ್ಲೇ ಇಲ್ಲ. ರಾಜ ಬಾ ಇಲ್ಲಿ ಅಂತ ಅಳ್ತಾ ಇರೋ ರಾಜನ ದತ್ತ ಕರೀತಾನೆ. ರಾಜ ಹೇಳು, ನೀನು ನಮ್ಮನೆಯಿಂದ ದುಡ್ಡು ತಗೊಂಡು ಹೋದೆ ನಿಜ, ಆದ್ರೆ ಯಾಕೆ ತಗೊಂಡು ಹೋದೆ ಅಂತ ಹೇಳು, ಸತ್ಯ ಹೇಳು, ಯಾರಿಗೂ ಭಯ ಪಡಬೇಡ ಅಂತ ಅಂದಾಗ ರಾಜ ನಡೆದಿರೋದನ್ನ ಹೇಳ್ತಾನೆ. ಬೆಳಿಗ್ಗೆ ಕಂಪೌಂಡ್ ಹತ್ರ ಆಡ್ಕೋತಾ ಇರೋವಾಗ ತಾತ ಬಿದ್ದೋದ್ರು, ನಾನು ಎದ್ದೇಳಿ ತಾತ ಅಂತ ಕರಿತಾ ಇರೋವಾಗ ಕೆಲಸ ಮಾಡೋರೆಲ್ಲ ಸೇರಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು, ಆದ್ರೆ ಅವ್ರತ್ರ ಹಣ ಇಲ್ಲದೆ ಇರೋದ್ರಿಂದ ಏನ್ ಮಾಡೋದು ಅಂತ ಹೇಳಿದಾಗ ಹಾಸ್ಪಿಟಲ್ಗೆ ಹೋಗೋ ವ್ಯವಸ್ಥೆ ಮಾಡ್ಕೊಳ್ಳಿ, ನಾನು ಹಣ ತಂದ್ಕೊಡ್ತೀನಿ ಅಂತ ಯಜಮಾನ್ರ ಮನೆಗೆ ಓಡ್ ಬಂದೆ, ಆದ್ರೆ ಮನೇಲಿ ಯಾರೂ ಕಾಣಿಸ್ಲಿಲ್ಲ, ಅಕ್ಕ ಹತ್ರನೂ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಅನ್ಕೋತಾ ಇರೋವಾಗ ಟೇಬಲ್ ಮೇಲಿರೋ ದುಡ್ಡನ್ನ ನೋಡ್ದೆ, ಹಣ ತಗೊಳ್ಳೋದು ತಪ್ಪು ಅಂತ ಗೊತ್ತಿದ್ರು ತಾತನ ಪ್ರಾಣ ಉಳಿಸೋದು ಮುಖ್ಯ, ಆಮೇಲೆ ಹೇಳಿದ್ರಾಯ್ತು ಅಂತ ತಗೊಂಡೆ, ಇಷ್ಟೇ ಆಗಿರೋದು ದತ್ತಾಬಾಯಿ ಅಂತ ರಾಜ ಹೇಳ್ತಾನೆ. ಬಸಪ್ಪ ತಾತನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತು, ನಾನು ದುಡ್ಡು ತಗೊಂಡೆ ನಿಜ, ಆದ್ರೆ ಕಳ್ತನ ಮಾಡೋ ಉದ್ದೇಶ ಇರ್ಲಿಲ್ಲ, ನನ್ನ ಅಕ್ಕನ ಮೇಲೆ ಆಣೆ ಮಾಡಿ ನಿಜ ಹೇಳ್ತಿದ್ದೀನಿ ಅಂತ ರಾಜ ಅಂದಾಗ ಕ್ಷಮಿಸು ರಾಜ, ನಮ್ ಕಡೆಯಿಂದ ತಪ್ಪಾಗಿದೆ ಅಂತ ದತ್ತ ಅಂದಾಗ ನೀವು ಈ ರೀತಿ ಕೇಳ್ಬೇಡಿ ಅಂತ ರಾಜ ಹೇಳ್ತಾನೆ. ಕೇಳಿಸ್ಕೊಂಡ್ಯಾಕ, ಇದು ಕಟ್ಟು ಕತೆ ಅಂತ ಅನಿಸ್ತಿದ್ಯಾ, ನಾನು ಬರೋವಾಗ ಕೆಲಸಗಾರರ ಹತ್ತ ಮಾತಾಡ್ಕೊಂಡ್ ಬಂದೆ, ಬಸಪ್ಪನ ಆಸ್ಪತ್ರೆಗೆ ಸೇರ್ಸಿರೋದು ಸತ್ಯ, ಇದನ್ನ ರಾಜನ ಬಾಯಲ್ಲೇ ನೀವೆಲ್ಲ ಕೇಳಿ ಅಂತ ಹೇಳ್ಸಿರೋದು, ಯಾಕೆ ಅಂತ ಸರಿಯಾಗಿ ವಿಚಾರಿಸಿದ್ರೆ ಇದೆಲ್ಲ ನಡೀತಾನೆ ಇರ್ಲಿಲ್ಲ, ನಾವು ರಾಜನ್ಗೆ ಶಬಾಷ್ ಅನ್ಬೇಕು, ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ ಅಂತ ದತ್ತ ದೃಷ್ಟಿಗೆ ಹೇಳ್ತಾನೆ.
ದೃಷ್ಟಿಗೆ ಖುಷಿ ಆದ್ರೆ ಶರಾವತಿ ಅವಮಾನದಿಂದ ತಲೆ ತಗ್ಗಿಸ್ತಾಳೆ. ನೀನು ನನ್ ಗೆಳತಿ, ನನ್ ಕುಟುಂಬ ಅಂತ ನಾನು ಮನ್ಸಿನಿಂದ ಹೇಳಿರೋದು. ಇದುವರೆಗೂ ದತ್ತ ಬಾಳಲ್ಲಿ ಯಾವ ಹುಡುಗಿನೂ ಸ್ನೇಹಿತೆಯಾಗಿ ಬಂದೇ ಇಲ್ಲ. ಅದಕ್ಕೆ ನೀನು ನನ್ ಪಾಲಿಗೆ ವಿಶೇಷಾನೆ ಅಂತ ದತ್ತ ಎಲ್ಲರೆದುರು ಹೇಳ್ತಾನೆ. ನನ್ ಅಕ್ಕ ಯಾವತ್ತೂ ತಪ್ಪು ಮಾಡೋಳಲ್ಲ. ಮೊದಲನೇ ಸಲ ತಪ್ಪು ಮಾಡ್ಬಿಟ್ಟೆ ಅಕ್ಕ. ದೃಷ್ಟಿ ಕುಟುಂಬನ ನೀನು ಆಚೆ ಹಾಕ್ಬಾರ್ದಿತ್ತು. ನಮ್ ಕುಟುಂಬದಲ್ಲೇ ಈ ತರ ಯಾರಾದ್ರೂ ಮಾಡಿದ್ರೆ ನೀನು ಹೀಗೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಇದು ಇಲ್ಲಿಗೆ ಕೊನೆಯಾಗ್ಲಿ. ಇನ್ಮೇಲೆ ದೃಷ್ಟಿ ಮತ್ತು ದೃಷ್ಟಿ ಕುಟುಂಬದ ಬಗ್ಗೆ ಏನೇ ನಿರ್ಧಾರ ತಗೊಳ್ಳೋದಾದ್ರೂ ನಾನೇ ತಗೋತೀನಿ. ಇದನ್ನೆಲ್ಲ ಮನೆಯವ್ರಿಗೆಲ್ಲ ಹೇಳ್ಬಿಡು ಅಂತ ದತ್ತ ಶರಾವತಿಗೆ ಹೇಳ್ತಾನೆ. ದೃಷ್ಟಿ ಮತ್ತು ರಾಜನ್ಗೆ ತುಂಬಾ ಅವಮಾನ ಆಗಿದೆ. ಅವನಿಗೆ ಬಹುಮಾನ ಕೊಡ್ಬೇಕು ಅಕ್ಕ, ನೀನೇ ಏನಾದ್ರೂ ಮಾಡು ಅಂತ ದತ್ತ ಹೇಳ್ತಾನೆ. ದತ್ತಾಬಾಯಿಗೆ ಜೈ ಅಂತ ಎಲ್ರು ಚಪ್ಪಾಳೆ ಹೊಡೆದ್ರೆ ಶರಾವತಿ ಕೋಪ ಮತ್ತು ಅವಮಾನದಿಂದ ಅಲ್ಲಿಂದ ಹೋಗ್ತಾಳೆ. ಮನೆಯಿಂದ ಹೊರಗೆ ಬಂದ ಶರಾವತಿ, ದತ್ತ ನಿನ್ನನ್ನ ಇಷ್ಟೊಂದು ತಲೆ ಮೇಲೆ ಕೂರಿಸ್ಕೊಂಡಿದ್ದಾನೆ ಅಂತ ಗೊತ್ತಿರ್ಲಿಲ್ಲ ದೃಷ್ಟಿ. ಇವಾಗ ನಾನೇ ಚಾಲೆಂಜ್ ಹಾಕೋತಾ ಇದ್ದೀನಿ. ಮುಂದೊಂದ್ ದಿನ ದತ್ತಾನೆ ನಿನ್ನನ್ನ ಮನೆಯಿಂದ ಆಚೆ ಹಾಕೋ ತರ ನಾನು ಮಾಡ್ಲಿಲ್ಲ ಅಂದ್ರೆ ಶರಾವತಿನೇ ಅಲ್ಲ ಅಂತ ಕೋಪದಿಂದ ಹೇಳ್ಕೊತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗತ್ತೆ. ಕೋಪದಲ್ಲಿರೋ ಶರಾವತಿ ಮುಂದೇನ್ ಮಾಡ್ತಾಳೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.